ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಲೇಜ್ ಕಿಚನ್. ನಾನಿವತ್ತು ಒಂದು ಹೆಲ್ದಿಯಾದಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಬಿಸಿಲು ಕಾಲಕ್ಕೆ ತಂಪಾದಂಥ ರೆಸಿಪಿ. ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋ ನೋಡಿ. ನಾನಿಲ್ಲಿ 1/4 ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ. ಇದು ನಂದಿನಿ ಮೊಸರು. ಹಾಗೆ ಇಲ್ಲಿ ನಾನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಅದೇ ಬಟ್ಲಲ್ಲಿ ನಾನಿವಾಗ 2 ಬಟ್ಲಷ್ಟು ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಾವು ಮಜ್ಜಿಗೆನ ಯಾವ ರೀತಿ ಕಡಿತೀವಿ ಅದೇ ರೀತಿ ಕಡಿಬೇಕಾಗುತ್ತೆ. ಸ್ವಲ್ಪ ಕೂಡ ಗಂಟಿಲ್ಲದ ಹಾಗೆ ಇದನ್ನು ಮಿಕ್ಸಿಲೂ ಮಾಡ್ಕೋಬೋದು. ಮಿಕ್ಸಿಲಿ ಮಾಡೋದಕ್ಕಿಂತ ನಮಗೆ ಕೈಯಲ್ಲಿ ಮಾಡೋದೇ ತುಂಬ ಖುಷಿ ಅನಿಸುತ್ತೆ. ಯಾವುದೇ ಒಂದು ವಸ್ತುನ ಕೈಯಿಂದ ಮಾಡಿದ್ರೇ ತೃಪ್ತಿ ಆಗೋದು. ಹಾಗೆ ನಾನು ನೋಡಿ ಮಜ್ಜಿಗೆನ ಕಡ್ಕೊಂಡು ಆಗಿದೆ. ಮಜ್ಜಿಗೆ ಅನ್ನೋದಕ್ಕಿಂತ ಇದು ಮೊಸರು. ನಾನು ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಮುಗೀತು. ಒಂದು ಸೈಡಿಗೆ ಇಟ್ಕೊತೀನಿ. ಇವಾಗ ಇಲ್ಲಿ ನಾನು ರುಬ್ಬೋದಕ್ಕೆ ಅಂತ ಇಲ್ಲಿ ಕಡಲೆ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಚಟ್ನಿ ಯಾವ ರೀತಿಯೋ ಅದೇ ರೀತಿ ರುಬ್ಕೊಂಡು ಬರಬೇಕು. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 4-5 ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ಗ್ರೈಂಡ್ ಮಾಡ್ಕೊಂಡು ಬಂದಾಗಿದೆ ನೋಡಿ. ಇಷ್ಟು ಹದವಾಗಿದ್ದರೆ ಸಾಕು. ಅದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ ಬಾಣಲಿ ಇಟ್ಟು ಸಾಸಿವೆ ಹಾಕಿದ್ದೆ. ಸಾಸಿವೆ ಚಟಪಟ ಅಂತ ಸಿಡಿದಿದೆ. 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಕಡ್ಡಿ ಕರಿಬೇವು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಾವು ರುಬ್ಬೋದಕ್ಕೂ ಹಾಕ್ಕೊಂಡಿದ್ವಿ, ಒಗ್ಗರಣೆಗೂ ಹಾಕ್ಕೊತಾ ಇದ್ವಿ. ತುಂಬಾ ಒಳ್ಳೆಯದದು ಕರಿಬೇವು. ಕರಿಬೇವಿಲ್ಲ ಅಂದರೆ ಯಾವ ಅಡುಗೆನೂ ಆಗಲ್ಲ. ನಾನಿಲ್ಲಿ 2 ಗ್ರೀನ್ ಚಿಲ್ಲಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ, 1 ಚಿಟಿಕೆಯಷ್ಟು. ಕಲರ್ಫುಲ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ರುಬ್ಬಿರುವಂಥ ಮಸಾಲೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕೋದೇನು ಬೇಡ. ಈ ರೀತಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಅದು ಸ್ವಲ್ಪ ಕುದ್ದು ಕಮ್ಮಿ ಆಗುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ರೀತಿ ರೆಸಿಪಿನ ನಾವು ಬೇಸಿಗೆ ಕಾಲದಲ್ಲಿ ಮಾಡೋದ್ರಿಂದ ದೇಹಕ್ಕೆ ತುಂಬ ತಂಪಾಗುತ್ತೆ. ಹಾಗೆ ನಾನು ಸಾಂಬಾರು ಚೆನ್ನಾಗಿ ಕುದ್ದಿದ್ದು ಆಫ್ ಮಾಡಿದ್ದೆ. ಇವಾಗ ನಾನು ಮೊಸರನ್ನ ರೆಡಿ ಮಾಡ್ಕೊಂಡಿರುವಂಥದ್ದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಮೊಸರನ್ನ ಜಾಸ್ತಿ ಬಿಸಿ ಇರುವಾಗೆ ಹಾಕಬಾರ್ದು, ಮೊಸರೆಲ್ಲ ಹೊಡೆದೋಗುತ್ತೆ. ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ಇದು ಮೊಸರು ಸಾಂಬಾರು. ಕುದಿಸಲೂಬಾರ್ದು ಮತ್ತು ಬಿಸಿನೂ ಮಾಡಬಾರ್ದು, ಇಲ್ಲಾಂದರೆ ಎಲ್ಲ ಒಡೆದೋಗ್ಬಿಡುತ್ತೆ ಮೊಸರೆಲ್ಲ. ಇದನ್ನು ಏನು ಮಾಡೋ ಹಾಗಿಲ್ಲ, ಎಲ್ಲ ರೆಡಿ ಆಗಿದೆ. ಇವಾಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಈ ಥರ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಈ ಬೇಸಿಗೆ ಕಾಲಕ್ಕಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಯಾವುದ್ಯಾವುದೋ ಮಸಾಲೆ ಸಾಂಬಾರನ್ನ ತಿನ್ನೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.
ಬಿಸಿಲುಗಾಲಕ್ಕೆ ತಂಪಾಗೂ ಇರುತ್ತೆ. ಹಾಗೆ ಮುದ್ದೆ ಜೊತೆ ಅಷ್ಟೇ ಅಲ್ಲ, ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ತುಂಬಾ ಸೂಟಾಗುತ್ತೆ. ನೀವು ಒಂದು ಸಲ ಮಾಡಿ ತಿಂದು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.